ಮೋದಿ ಇನ್ನೂ ಚಿಕ್ಕ ಹುಡುಗ. ನಗಬೇಡಿ, ರಾಜಕೀಯದಲ್ಲಿ 60+ ಅನ್ನೋದು ದೊಡ್ಡ ವಯಸ್ಸೇನೂ ಅಲ್ಲ. ಆರೋಗ್ಯ ಚೆನ್ನಾಗಿದೆ. ಒಂದಾನೊಂದು ಕಾಲದಲ್ಲಿ ಟೀಮ್ ಆಡ್ತಾ ಇದ್ದ ಹುಡುಗ ಈಗ ಕನಸು ಮಾರೋ ನಾಯಕನಾಗಿ ದೇಶದ ಎದುರು ನಿಂತಿದ್ದೇ ದೊಡ್ಡ ಕಥೆ. ಅವರ ಗುರಿ ಸ್ಪಷ್ಟವಾಗಿದೆ. ಇಷ್ಟ ಇದೆಯೋ ಇಲ್ವೋ ಒಪ್ಪಿಕೊಂಡ ಗುರು ಅಡ್ವಾಣಿ ಬೆನ್ನಿಗಿದ್ದಾರೆ. ಹಾಗಾದರೆ ಮೋದಿ ಸವಾಲುಗಳನ್ನು ಗೆದ್ದೇ ಬಿಡ್ತಾರಾ? ನರೇಂದ್ರ ಮೋದಿ ವಯಸ್ಸು 63 ವರ್ಷ, ಹಾಲಿ ಗುಜರಾತ್ ಮುಖ್ಯಮಂತ್ರಿ, ಬಿಜೆಪಿಯ ಜನಪ್ರಿಯ ನಾಯಕ. ಈಗ ಬಿಜೆಪಿ ಪ್ರಚಾರ ಸಮಿತಿ ಅಧ್ಯಕ್ಷ, ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿಕೊಳ್ಳೋದಷ್ಟೇ ಬಾಕಿ ಇರಿಸಿಕೊಂಡಿರುವ ನಾಯಕ. ಯಾಕಂದ್ರೆ ಮೋದಿಯ ಪರಮ ಗುರಿ ಅದೊಂದೇ. ಇಂಥದ್ದೊಂದು ಗುರಿಯನ್ನಿಟ್ಟುಕೊಂಡಿರುವ ಮೋದಿ ಎಂದಾದರೂ ತಾನು ಪ್ರಧಾನಿ ಅಭ್ಯರ್ಥಿಯಾಗಲು ಅರ್ಹ ವ್ಯಕ್ತಿ, ಪ್ರಧಾನಿಯಾಗುವ ಇಚ್ಛೆ ಮತ್ತು ತಾಕತ್ತು ತನಗಿದೆ ಅಂತ ಹೇಳ್ಕೊಂಡಿದ್ದಾರಾ? ನೋ, ನೆವರ್. ಇಷ್ಟಿದ್ರೂ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತವಾಗಿರುವುದು ಹೇಗೆ? ದಟ್ ಈಸ್ ಮೋದಿ. ಅದು ನರೇಂದ್ರ ಮೋದಿಯ ತಾಕತ್ತು. ತಾನು ಒಮ್ಮೆಯೂ ಬಾಯಿ ಬಿಡದೇನೆ ತಾನೇ ದೇಶದ ಅತ್ಯುತ್ತಮ ಸ್ಥಾನಕ್ಕೆ ಸೂಟಬಲ್ ವ್ಯಕ್ತಿ ಅಂತ ಬಿಂಬಿಸಿಕೊಂಡಿದ್ದು. ಹಾಗಾದರೆ ಮೋದಿ ನಿರಾಯಸವಾಗಿ PM ಗದ್ದುಗೆ ಏರ್ಬಿಡ್ತಾರಾ? ಭಾರತದಂಥ ದೇಶದ ಪ್ರಧಾನಿಯಾಗೋದು ಅಷ್ಟೊಂದು ಈಸಿನಾ? ಇಲ್ಲಿವೆ ನೋಡಿ ಮೋದಿಯ ಎದುರಿಗಿರುವ ಸವಾಲುಗಳ ಪಟ್ಟಿ. ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 1, ಬಹುಮತಕ್ಕೆ ಬೇಕಾದ 272 ಸ್ಥಾನ ಗೆಲ್ಲುವುದು. 272 ಇದು ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲು ಬೇಕಾದ ಮ್ಯಾಜಿಕ್ ನಂಬರ್. 1998-99ರಲ್ಲಿ ಅಬ್ಕಿ ಬಾರಿ ಅಟಲ್ ಬಿಹಾರಿ ಎಂಬ ಘೋಷಣೆ ಮಾಡಿಕೊಂಡು ಹೊರಟಾಗಲೇ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು 182 ಸ್ಥಾನ. ಕಾರ್ಗಿಲ್ ವಿಜಯ, ಅರ್ಧಕ್ಕೆ ಅಧಿಕಾರ ಕಳೆದುಕೊಂಡ ಸಿಂಪತಿ ಎಲ್ಲವೂ ಇದ್ದು 182 ಸೀಟು ಗೆಲ್ಲಿಸುವಷ್ಟರಲ್ಲಿ ಸುಸ್ತು ಹೊಡೆದಿದ್ದ ಬಿಜೆಪಿಯ ಶಕ್ತಿಯನ್ನು 1.5 ಪಟ್ಟು ಹೆಚ್ಚಿಸಬೇಕು. ಇದು ಸಾಧ್ಯವಾದರೆ ನೋ ಡೌಟ್ ನರೇಂದ್ರ ಮೋದಿಗೆ ಪ್ರಧಾನಿ. ಆದರೆ ಸಾಧ್ಯವಾಗುತ್ತಾ? ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 2, ಹೊಸ ಮಿತ್ರರನ್ನ ಹುಡುಕಲೇಬೇಕು. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದೇ ಪಕ್ಷ ಅಧಿಕಾರ ಹಿಡಿಯೋದು ಕನಸಲ್ಲೂ ಸಾಧ್ಯವಿಲ್ಲ. ಇದು ಬಿಜೆಪಿಗೂ ಅನ್ವಯವಾಗುತ್ತೆ. ದೇಶದ ಜನಪ್ರಿಯ ಪ್ರಧಾನಿಗಳಲ್ಲಿ ಒಬ್ಬರಾದ ಅಟಲ್ ಬಿಹಾರಿ ವಾಜಪೇಯಿ ತಾವು ಪ್ರಧಾನಿಯಾದಾಗ ಹೊಸದೊಂದು ಮಿತ್ರಕೂಟವನ್ನೇ ಕಟ್ಟಿದ್ರು. ಆ ಮಿತ್ರಕೂಟವನ್ನು ನಿಭಾಯಿಸಿದ್ದು ಕೂಡ ದೇಶವನ್ನು ನಿಭಾಯಿಸಿದ್ದಕ್ಕಿಂತ ಹೆಚ್ಚು ಕಷ್ಟಕರ ಅನ್ನೋದು ಗೊತ್ತಿಲ್ಲದ ರಹಸ್ಯವೇನಲ್ಲ. ಆ ಮಿತ್ರಕೂಟದಲ್ಲಿ ಇದ್ದವರಲ್ಲಿ ಈಗ ಜೊತೆಯಲ್ಲಿರೋದು ಅಕಾಲಿದಳ, JDU ಮತ್ತು ಶಿವಸೇನಾ ಮಾತ್ರ. ಅಂಥ ಮಿತ್ರರನ್ನು ಗಳಿಸುವ ಹಾದಿಯಲ್ಲಿ ಮೋದಿ ಎಷ್ಟು ಹೆಜ್ಜೆ ಮುಂದಿದ್ದಾರೆ ಅಂತ ನೋಡಿದ್ರೆ ಸಮಾಧಾನಕರ ಉತ್ತರ ಸಿಕ್ಕೋದಿಲ್ಲ. ಮೋದಿ ಜಯಲಲಿತಾ ಜೊತೆ ಉತ್ತಮ ಸಂಪರ್ಕ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಆದರೆ ಅಮ್ಮನ ಹೆಜ್ಜೆ ಯಾವ ಕ್ಷಣದಲ್ಲಿ ಎತ್ತಬೇಕಾದರೂ ತಿರುಗಬಹುದು. ನವೀನ್ ಪಟ್ನಾಯಕ್ ಈಗಾಗಲೇ ನಾನು ನಡೆದಿದ್ದೆ ದಾರಿ ಅಂತ ಏಕಾಂಗಿಯಾಗ್ತಿದ್ದಾರೆ. ಮೋದಿ ವಿರುದ್ಧ ನಿತೀಶ್ ಆಕ್ರೋಶ ಗುಟ್ಟಾಗಿ ಏನು ಉಳಿದಿಲ್ಲ. ಮೋದಿಗೆ ಜೈ ಅಂದರೆ ಅಲ್ಪಸಂಖ್ಯಾತರು ಮುನಿಸ್ಕೊಂಡಾರು ಎಂಬ ಭಯ ಮಮತಾ ಬ್ಯಾನರ್ಜಿಗೆ ಇದೆ. NCPಯ ಶರದ್ ಪವಾರ್ ಅವರನ್ನ ನೋಡೋಣ ಅಂದರೆ ಅವರ ವಿರುದ್ಧವೇ ಬಿಜೆಪಿ ತೊಡೆ ತಟ್ಟಬೇಕು. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಈಗ ಬಿಜೆಪಿಯ ಮಿತ್ರರಲ್ಲ. ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ಗೆ ಎದುರಾಳಿಯೇ ಬಿಜೆಪಿ. ಮಾಯಾವತಿ, ಮುಲಾಯಂ ಸಿಂಗ್ ಅವರನ್ನು ನೆಚ್ಚಿಕೊಳ್ಳುವಂತೆಯೇ ಇಲ್ಲ. ಲಾಲು ಪ್ರಸಾದ್ ಯಾದವ್, ರಾಮ್ ವಿಲಾಸ್ ಪಾಸ್ವಾನ್ ಬಿಜೆಪಿಯಿಂದ 100 ಮೈಲಿ ದೂರವೇ ಉಳಿದಿದ್ದಾರೆ. ಇಷ್ಟೆಲ್ಲದರ ನಡುವೆಯೂ ಮೋದಿಯ ಭಾಷಣಕ್ಕೆ ಚಪ್ಪಾಳೆ ತಟ್ಟುವವರು ದೇಶದೆಲ್ಲೆಡೆ ಇದ್ದಾರೆ. अगर कांग्रेस से मुक्त करेंगे हर समस्या का समाधान मिलेगा, विकास की नई ऊंचाइयां मिलेगी, बेरोजगार को रोजगार मिलेगा, माता बहनों को सुरक्षा मिलेगी, राष्ट्र गौरव के साथ आगे बढ़ेगा, गांव गरीब किसान खेत और खलिहान के अंदर खुशहाली की नौबत आएगी. शर्त यही है, कांग्रेस भगाओ. ಮೈತ್ರಿಕೂಟವನ್ನು ಸಾಧಿಸದೆ ಹೋದರೆ ಮೋದಿಗೆ ಉಳಿದಿರೋದು ಇದೊಂದೇ ಶಕ್ತಿ. ಇಂಥ ಭಾಷಣ ಕೇಳಿ ಇಷ್ಟಪಟ್ಟವರು ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಶೇರ್ ಮಾಡುತ್ತಾ ಕಮೆಂಟ್ ಹಾಕ್ತಾ ಉಳಿದ್ರೆ ಮೋದಿ ಪ್ರಧಾನಿ ಆಗ್ತಾರ? ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 3, ಮನೆಯೇ 3 ಬಾಗಿಲಾಗಿರುವಾಗ ನಾಯಕರಾಗ್ತಾರ? ಮೋದಿ ಗುಜರಾತ್ನ ಪ್ರಭಾವಿ ಮುಖಂಡ. ಆದರೆ ಮೋದಿ ವಿರೋಧಿಗಳು ಹೊರಗಷ್ಟೇ ಅಲ್ಲ, ಬಿಜೆಪಿಯಲ್ಲೇ ಇದ್ದಾರೆ. ಮೋದಿಯನ್ನ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ ಕಾರ್ಯಕಾರಿಣಿಯೇ ಬಿಜೆಪಿ ಅಷ್ಟೊಂದು ನಾಯಕರಿಗೆ ಕಾಯಿಲೆ ತಂದಿಟ್ಟಿರುವಾಗ ಇನ್ನು ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಲ್ಪಟ್ರೆ ಇನ್ನೆಷ್ಟು ಮಂದಿಗೆ ಕಾಯಿಲೆ ಬರಬಹುದು? ಅದನ್ನು ಊಹಿಸಲು ಅಸಾಧ್ಯ. ಸಂಘ ಪರಿವಾರವನ್ನ ಮೋದಿ ಗುಜರಾತ್ನಲ್ಲೇ ಎದುರು ಹಾಕ್ಕೊಂಡಿದ್ದಾರೆ. ಸುಷ್ಮಾ ಸ್ವರಾಜ್ ಅವರಾಗಲಿ, ಅರುಣ್ ಜೇಟ್ಲಿ ಆಗಲಿ, ಅನಂತಕುಮಾರ್ ಆಗಲಿ ಮೋದಿಯನ್ನ ಹೊಗಳುವಾಗ ಹೇಳಲೋ ಬೇಡವೋ ಎಂಬಂತೆ ಇರ್ತಾರೆ. ಇನ್ನು ಅಡ್ವಾಣಿ ಅವರಾಗಲೇ ಸ್ವಲ್ಪವೇ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಹೊಗೆ ಆಡ್ತಾ ಇದೆ. ಬೆಂಕಿ ಹೊತ್ತಿದ್ರೆ ಮೋದಿ ಪ್ರಧಾನಿಯಾಗುವುದಿರಲಿ,
ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋದು ಕನಸಾದೀತು. ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 4, ಭಯದ ನೆರಳಿನಲ್ಲಿರುವ ಮುಸ್ಲಿಮರನ್ನ ಗೆಲ್ಲಬೇಕು. ಇದನ್ನ ಮೋದಿ ಮಾಡಲೇಬೇಕು, ಇಲ್ಲದಿದ್ದರೆ ಕಷ್ಟ. ಭಾರತದಲ್ಲಿ ರಾಜಕೀಯ ಮಾಡಬೇಕು ಅಂದ್ರೆ ಹಣೆಯಲ್ಲಿ ತಿಲಕ ಇಲ್ಲದಿದ್ರೂ ನಡೆಯುತ್ತೆ, ಆದರೆ ರಕ್ತ ಇರಬಾರದು. ಮೋದಿ ಈಗ ಬಾಯ್ಬಿಟ್ರೆ ಮಾತನಾಡುವುದು ಅಭಿವೃದ್ಧಿ ಮಂತ್ರ, ಆದರೆ ಎದುರಾಳಿಗಳ ಕೈಯಲ್ಲಿ ಮೋದಿಯ ವಿರುದ್ಧ ಒಂದು ಪ್ರಬಲ ಅಸ್ತ್ರವಿದೆ. ಮೋದಿ ಗೆದ್ದಿರುವುದು ಅತ್ಯುತ್ತಮ ಆಡಳಿತಗಾರನಾಗಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಮೋದಿ ಮುಸ್ಲಿಮರ ಹೃದಯ ಗೆಲ್ಲಲು ಸಾಧ್ಯವಾಗಿಲ್ಲ. ಮುಸ್ಲಿಮರ ಕಣ್ಣಲ್ಲಿ ಇಂದಿಗೂ ಗೋಧ್ರೋತ್ತರ ಹತ್ಯಾಕಾಂಡದ ಕರಿ ನೆರಳು ಸುಳಿದಾಡುತ್ತೆ. ಅದರಿಂದ ಮೋದಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 5, ಉತ್ತರ ಪ್ರದೇಶ ಗೆಲ್ಲದಿದ್ದರೆ ಡೆಲ್ಲಿ ದರ್ಬಾರ್ ಅಸಾಧ್ಯ. ಮೋದಿ ಮೊದಲು ಗೆಲ್ಲಬೇಕಿರುವುದು ಉತ್ತರ ಪ್ರದೇಶವನ್ನ. ಕಲ್ಯಾಣ್ ಸಿಂಗ್ ವಾಪಸ್ ಬಂದರೂ, ರಾಜನಾಥ್ ಸಿಂಗ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಆಗಿದ್ದರೂ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಏದುಸಿರು ಬಿಡುತ್ತಲೇ ಇದೆ. ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸಿಕೊಳ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಂಡೀಷನ್ ದಯನೀಯವಾಗಿದೆ. ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಬಿಜೆಪಿಗೆ ಸಾಧ್ಯವಾಗದೇ ಹೋದರೆ ದೆಹಲಿ ದರ್ಬಾರ್ ಕನಸು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇಷ್ಟಿದ್ರೂ ಮೋದಿಗೊಂದು ಗುರಿ ಇದೆ, ಹಿಡಿದಿದ್ದನ್ನ ಸಾಧಿಸಿಯೇ ತೀರುವ ಛಲವಿದೆ. ಆದರೆ ಸವಾಲುಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಮೋದಿಗೆ ಒಂದು ಇಮೇಜ್ ಇದೆ, ಗುಡ್, ಬ್ಯಾಡ್, ಅಗ್ಲಿ, 3 ಫೇಸ್ ಇದೆ. ಈ 3 ಮುಖಗಳಲ್ಲಿ ಯಾವ ಮುಖ ಮೋದಿಯನ್ನ ಗೆಲ್ಲಿಸುತ್ತೆ ಹೇಳ್ತೀವಿ. ಈಗೊಂದು ಸ್ಮಾಲ್ ಬ್ರೇಕ್.